ಡಿಸೆಂಬರ್ 25, 2025ರಂದು ಬಾಂಗ್ಲಾದೇಶದ ರಾಜಕೀಯ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಅಧ್ಯಾಯ ತೆರೆದುಕೊಂಡಿದೆ. ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಅಂದರೆ ಬಿಎನ್ಪಿ ಹಂಗಾಮಿ ಅಧ್ಯಕ್ಷ ಮತ್ತು ಮಾಜಿ ಪ್ರಧಾನಿ ಖಾಲಿದಾ ಜಿಯಾ ಅವರ ಪುತ್ರ ತಾರಿಕ್ ರೆಹಮಾನ್ ಬರೋಬ್ಬರಿ 17 ವರ್ಷಗಳ ಸ್ವಯಂ ವನವಾಸದ ನಂತರ ಲಂಡನ್ನಿಂದ ಢಾಕಾಕ್ಕೆ ಮರಳಿದ್ದಾರೆ. ಒಮ್ಮೆ ಡಾರ್ಕ್ ಪ್ರಿನ್ಸ್ ಅಂತ ಕರೆಯಲ್ಪಡ್ತಿದ್ದ ತಾರಿಕ್ ಇವತ್ತು ಬಾಂಗ್ಲಾದೇಶದ ಭಾವಿ ಪ್ರಧಾನಮಂತ್ರಿಯಾಗುವ ಸಾಧ್ಯತೆಯೊಂದಿಗೆ ತವರಿಗೆ ಕಾಲಿಟ್ಟಿದ್ದಾರೆ. ಆದರೆ ಈ ಆಗಮನ ಕೇವಲ ಸಂಭ್ರಮಾಚರಣೆಯ ವಿಷಯನ ಅಥವಾ ಹೊಸ ಸಂಘರ್ಷದ ಮುನ್ಸೂಚನೆನಾ? ಶೇಖ್ ಹಸೀನಾ ಅವರ ಪದಚ್ಯುತಿಯ ನಂತರ ಅಸ್ಥಿರಗೊಂಡಿರುವ ಬಾಂಗ್ಲಾದೇಶದಲ್ಲಿ ತಾರಿಕ್ ಶಾಂತಿ ನೆಲೆಸುವಂತೆ ಮಾಡ್ತಾರಾ ಅಥವಾ ರಾಜಕೀಯ ದ್ವೇಷದ ಹೊಸ ಅಲೆ ಏಳಲಿದೆಯಾ? ಫೆಬ್ರವರಿ 12, 2026ರಂದು ನಡೆಯಲಿರುವ ಸಾರ್ವತ್ರಿಕ ಚುನಾವಣೆಯ ಮೇಲೆ ಇದು ಎಂತಹ ಪರಿಣಾಮ ಬೀರಲಿದೆ ಮತ್ತು ಮುಖ್ಯವಾಗಿ ನೆರೆಯ ಭಾರತಕ್ಕೆ ಈ ಬೆಳವಣಿಗೆಯ ಅರ್ಥ ಏನು? ಈ ಪ್ರಶ್ನೆಗಳು ಈಗ ದಕ್ಷಿಣ ಏಷ್ಯಾದ ರಾಜಕೀಯ ವಲಯದಲ್ಲಿ ಬಲವಾಗಿ ಕೇಳಿ ಬರ್ತಿವೆ. ಸುಮಾರು 17 ವರ್ಷಗಳ ಕಾಲ ಲಂಡನ್ನಲ್ಲಿ ನೆಲೆಸಿದ್ದ 60 ವರ್ಷದ ತಾರಿಕ್ ರೆಹಮಾನ್ ತಮ್ಮ ಪತ್ನಿ ಜುಬೈದಾ ಮತ್ತು ಮಗಳು ಜೈಮಾ ಅವರೊಂದಿಗೆ ಡಿಸೆಂಬರ್ 25ರಂದು ಢಾಕಾ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ್ರು. 2008ರಲ್ಲಿ ಭ್ರಷ್ಟಾಚಾರ ಮತ್ತು ಕ್ರಿಮಿನಲ್ ಪ್ರಕರಣಗಳ ಅಡಿಯಲ್ಲಿ ಬಂಧನಕ್ಕೊಳಗಾಗಿದ್ದ ಅವರು ನಂತರ ಜಾಮೀನು ಪಡೆದು ಚಿಕಿತ್ಸೆಗಾಗಿ ಲಂಡನ್ಗೆ ತೆರಳಿದ್ರು. ಅಂದಿನಿಂದ ಅವರು ದೇಶಭ್ರಷ್ಟರಾಗಿಯೇ ಉಳಿದಿದ್ರು. ತಾರಿಕ್ ಅವರ ಸ್ವಾಗತಕ್ಕಾಗಿ ಬಿಎನ್ಪಿ ಪಕ್ಷ ಬೃಹತ್ ಸಿದ್ಧತೆಗಳನ್ನು ನಡೆಸಿತ್ತು. ಸುಮಾರು 50 ಲಕ್ಷಕ್ಕೂ ಹೆಚ್ಚು ಬೆಂಬಲಿಗರು ವಿಮಾನ ನಿಲ್ದಾಣದಿಂದ ಅವರ ನಿವಾಸದವರೆಗೂ ಜಮಾಯಿಸಿದ್ರು ಅಂತ ವರದಿಗಳು ತಿಳಿಸಿವೆ. ಮಧ್ಯಂತರ ಸರ್ಕಾರ ಜನದಟ್ಟಣೆಯನ್ನ ನಿಯಂತ್ರಿಸೋಕೆ ಎಲಿವೇಟೆಡ್ ಎಕ್ಸ್‌ಪ್ರೆಸ್ ವೇಯನ್ನ ಟೋಲ್ ಮುಕ್ತಗೊಳಿಸಿತ್ತು. 2024ರಲ್ಲಿ ಶೇಖ್ ಹಸೀನಾ ನೇತೃತ್ವದ ಆವಾಮಿ ಲೀಗ್ ಸರ್ಕಾರ ಪತನಗೊಂಡ ನಂತರ ತಾರಿಕ್ ರೆಹಮಾನ್ ಮೇಲಿದ್ದ ಬಹುತೇಕ ಎಲ್ಲ ಕ್ರಿಮಿನಲ್ ಮೊಕದ್ದಮೆಗಳು ಮತ್ತು 2004ರ ಗ್ರೆನೇಡ್ ದಾಳಿ ಪ್ರಕರಣ ಸೇರಿದಂತೆ ಹಲವು ಗಂಭೀರ ಆರೋಪಗಳಿಂದ ನ್ಯಾಯಾಲಯ ಅವರನ್ನ ದೋಷಮುಕ್ತಗೊಳಿಸಿದೆ. ಅವರ ತಾಯಿ ಮತ್ತು ಬಿಎನ್ಪಿ ಮುಖ್ಯಸ್ಥೆ ಖಾಲಿದಾ ಜಿಯಾ ಅನಾರೋಗ್ಯದಿಂದ ಬಳಲ್ತಾ ಇದ್ದು ಆಸ್ಪತ್ರೆಯಲ್ಲಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಪಕ್ಷವನ್ನ ಮುನ್ನಡೆಸುವ ಸಂಪೂರ್ಣ ಜವಾಬ್ದಾರಿ ಈಗ ತಾರಿಕ್ ಹೆಗಲ ಮೇಲಿದೆ. ತಾರಿಕ್ ರೆಹಮಾನ್ ಅವರ ವಾಪಸಾತಿ ಬಾಂಗ್ಲಾದೇಶದ ಅಧಿಕಾರ ಸಮೀಕರಣದಲ್ಲಿ ಆಗ್ತಿರುವ ಭಾರೀ ಬದಲಾವಣೆಯ ಸಂಕೇತವಾಗಿದೆ. ಕಳೆದ 15 ವರ್ಷಗಳಿಗೂ ಹೆಚ್ಚು ಕಾಲ ಶೇಖ್ ಹಸೀನಾ ಅವರ ಆವಾಮಿ ಲೀಗ್ ಪಕ್ಷ ಬಿಎನ್ಪಿಯನ್ನ ಹತ್ತಿತ್ತು. ಹಸೀನಾ ಅವರ ಪತನದ ನಂತರ ಸೃಷ್ಟಿಯಾದ ರಾಜಕೀಯ ನಿರ್ವಾತವನ್ನ ತುಂಬೋಕೆ ಬಿಎನ್ಪಿ ಈಗ ಪ್ರಬಲ ಸ್ಪರ್ಧಿಯಾಗಿದೆ. ತಾರಿಕ್ ಅವರ ಆಗಮನ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ತುಂಬಿದೆ ಮತ್ತು ಚುನಾವಣಾ ಪ್ರಚಾರಕ್ಕೆ ದೊಡ್ಡ ಬಲ ಬಂದಂತಾಗಿದೆ. ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಮೊಹಮ್ಮದ್ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರ ತಾರಿಕ್ ಮರಳಲು ಅನುವು ಮಾಡಿಕೊಟ್ಟಿದೆ. ಇದು ಹಸೀನಾ ಆಡಳಿತದ ವಿರುದ್ಧದ ಎಲ್ಲ ಶಕ್ತಿಗಳು ಒಂದಾಗಿವೆ ಅನ್ನೋದನ್ನ ಸೂಚಿಸುತ್ತೆ. ಆದರೆ ಯೂನಸ್ ಮತ್ತು ತಾರಿಕ್ ನಡುವೆ ಪೂರ್ಣ ಸಹಮತ ಇದೆಯಾ ಅನ್ನೋದು ಇನ್ನೂ ಸ್ಪಷ್ಟವಿಲ್ಲ. ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಜಮಾತೆ ಇಸ್ಲಾಮಿ ಪಕ್ಷದ ಪ್ರಭಾವ ಹೆಚ್ಚುತ್ತಾ ಇದೆ. ಢಾಕಾ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಚುನಾವಣೆಯಲ್ಲಿ ಜಮಾತ್ ಬೆಂಬಲಿತ ವಿದ್ಯಾರ್ಥಿ ಘಟಕದ ಗೆಲುವು ಇದಕ್ಕೆ ಸಾಕ್ಷಿ. ಬಿಎನ್ಪಿ ಜಮಾತ್ಗಿಂತ ಹೆಚ್ಚು ಮಂದಗಾಮಿ ಅಂತ ಬಿಂಬಿಸಿಕೊಳ್ಳೋಕೆ ಪ್ರಯತ್ನಿಸುತ್ತಿದೆ. ತಾರಿಕ್ ಅವರು ತಾವು ಪ್ರಜಾಪ್ರಭುತ್ವವಾದಿ ಅಂತ ತೋರಿಸಿಕೊಳ್ಳೋಕೆ ಮತ್ತು ತೀವ್ರಗಾಮಿ ಹಣೆಪಟ್ಟಿಯಿಂದ ಹೊರಬರೋಕೆ ಈ ಚುನಾವಣೆಯನ್ನ ಬಳಸಿಕೊಳ್ಳಲಿದ್ದಾರೆ. ಮುಂದಿನ ಹಾದಿ ತಾರಿಕ್ ರೆಹಮಾನ್ ಅವರಿಗೆ ಸುಗಮವಾಗಿಲ್ಲ. ಫೆಬ್ರವರಿ 12ರಂದು ನಿಗದಿಯಾಗಿರುವ ಚುನಾವಣೆ ಅತ್ಯಂತ ನಿರ್ಣಾಯಕ ಆಗಿದೆ. ಆವಾಮಿ ಲೀಗ್ ಚುನಾವಣೆಯಿಂದ ಹೊರಗುಳಿಯಲ್ಪಟ್ಟಿರುವ ಅಥವಾ ದುರ್ಬಲಗೊಂಡಿರುವ ಸನ್ನಿವೇಶದಲ್ಲಿ ಬಿಎನ್ಪಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ. ಸಮೀಕ್ಷೆಗಳ ಪ್ರಕಾರ ತಾರಿಕ್ ರೆಹಮಾನ್ ಮುಂದಿನ ಪ್ರಧಾನಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಹಿಂದೆ ಬಿಎನ್ಪಿ ಮತ್ತು ಜಮಾತ್ ಮಿತ್ರ ಪಕ್ಷಗಳಾಗಿದ್ವು, ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಜಮಾತ್ ಈಗ ಸ್ವತಂತ್ರ ಶಕ್ತಿಯಾಗಿ ಹೊರಹೊಮ್ಮೋಕೆ ಪ್ರಯತ್ನಿಸ್ತಾ ಇದೆ. ಅಧಿಕಾರಕ್ಕಾಗಿ ಬಿಎನ್ಪಿ ಮತ್ತು ಜಮಾತ್ ನಡುವೆ ಸಂಘರ್ಷ ಏರ್ಪಡುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ದೇಶದಲ್ಲಿ ಹಿಂಸಾಚಾರ ಇನ್ನೂ ಸಂಪೂರ್ಣವಾಗಿ ನಿಂತಿಲ್ಲ. ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳು, ಪತ್ರಕರ್ತರ ಮೇಲಿನ ದಾಳಿಗಳು ಮುಂದುವರೆದಿವೆ. ಅಧಿಕಾರಕ್ಕೆ ಬಂದ್ರೆ ಈ ಅರಾಜಕತೆಯನ್ನ ನಿಯಂತ್ರಿಸುವುದು ತಾರಿಕ್ ಅವರ ಮೊದಲ ಆದ್ಯತೆ ಆಗಬೇಕಿದೆ. ಭಾರತಕ್ಕೆ ಈ ಬೆಳವಣಿಗೆ ಆತಂಕ ಮತ್ತು ಸಮಾಧಾನ ಎರಡನ್ನೂ ಉಂಟು ಮಾಡುವ ವಿಷಯ ಆಗಿದೆ. ಶೇಖ್ ಹಸೀನಾ ಭಾರತದ ನಿಕಟ ಮಿತ್ರರಾಗಿದ್ರು. ಅವರ ನಿರ್ಗಮನ ಭಾರತಕ್ಕೆ ದೊಡ್ಡ ಹೊಡೆತಾಗಿತ್ತು. ಪ್ರಸ್ತುತ ಹಂಗಾಮಿ ಮುಖ್ಯಸ್ಥ ಯೂನಸ್ ಪಾಕಿಸ್ತಾನದ ಪರ ಒಲವು ಹೊಂದಿದ್ದಾರೆ ಅನ್ನೋ ಆರೋಪ ಇದೆ. ಇಂತಹ ಸನ್ನಿವೇಶದಲ್ಲಿ ಜಮಾತ್ಗಿಂತ ಬಿಎನ್ಪಿ ಅಧಿಕಾರಕ್ಕೆ ಬರೋದು ಭಾರತಕ್ಕೆ ಕಡಿಮೆ ಅಪಾಯಕಾರಿ ಅಂತ ವಿಶ್ಲೇಷಿಸಲಾಗ್ತಿದೆ. ತಾರಿಕ್ ರೆಹಮಾನ್ ಅವರು ದೆಹಲಿಯೂ ಅಲ್ಲ, ರಾವಲ್ಪಿಂಡಿನೂ ಅಲ್ಲ, ಬಾಂಗ್ಲಾದೇಶವೇ ಮೊದಲು ಅಂತ ಘೋಷಣೆ ಮಾಡಿದ್ದಾರೆ. ಇದು ಅವರು ಭಾರತದ ಪರವೂ ಇಲ್ಲ, ಪಾಕಿಸ್ತಾನದ ಪರವೂ ಇಲ್ಲ ಅನ್ನೋ ತಟಸ್ಥ ನೀತಿಯನ್ನ ಅನುಸರಿಸಬಹುದು ಅನ್ನೋ ಸೂಚನೆಯಾಗಿದೆ. 2001ರಿಂದ 2006ರ ಅವಧಿಯಲ್ಲಿ ಬಿಎನ್ಪಿ ಅಧಿಕಾರದಲ್ಲಿದ್ದಾಗ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಹದಗೆಟ್ಟಿತ್ತು. ಈಶಾನ್ಯ ಭಾರತದ ಉಗ್ರಗಾಮಿಗಳಿಗೆ ಬಾಂಗ್ಲಾದೇಶದಲ್ಲಿ ಆಶ್ರಯ ಸಿಕ್ತು ಅನ್ನೋ ಆರೋಪಗಳಿದ್ವು. ತಾರಿಕ್ ಅವರು ಈ ಹಳೆಯ ಕಹಿ ನೆನಪುಗಳನ್ನ ಅಳಿಸಿ ಭಾರತದೊಂದಿಗೆ ಹೊಸ ಪ್ರಾಯೋಗಿಕ ಸಂಬಂಧವನ್ನ ಸ್ಥಾಪಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಖಾಲಿದಾ ಜಿಯಾ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದು ಮತ್ತು ಅದಕ್ಕೆ ಬಿಎನ್ಪಿ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿರುವುದು ಸಂಬಂಧ ಸುಧಾರಣೆಯ ಸಣ್ಣ ಆಶಾಕಿರಣವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ.
ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.